ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ಇದು ಟೈಮ್ಲೆಸ್ ಇರ್ತದೆ, ನೀವು ಯಾವಾಗ ನೋಡಿದ್ರೆ ನಿಮಗೆ ರೆಸನೇಟ್ ಆಗಿರ್ತದೆ. ಇದು ಜನರಲ್ ರೀಡಿಂಗ್ ಆಸ್ ಗೈಡೆನ್ಸ್ ಆಗಿ ತಕೊಳ್ಳಿ. ಇದು ಟ್ವಿನ್ ಫ್ಲೇಮ್ಸ್ ರೀಡಿಂಗ್ ಇದೆ. ಇದು ಫೈಲ್ ನಂಬರ್ 1 ಅಮೆಥಿಸ್ಟ್. ಇದನ್ನು ಅಬಂಡೆನ್ಸ್ ಗೆ ಯೂಸ್ ಮಾಡ್ತಾರೆ. ಅಮೆಥಿಸ್ಟ್ ಸ್ಯಾಟರ್ನ್ ಶನಿಯದ್ದು. ಇದು ರೋಸ್ ಕ್ವಾರ್ಟರ್ಸ್, ಲವ್ ಮತ್ತೆ ಪೀಸ್. ಒನ್ ಮತ್ತೆ 2 1 2 ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇಲ್ಲಿ ನಿಮಗೆ ಡಿವೈನ್ ಮೆಸೇಜ್ ತೆಗಿತಾ ಇದ್ದೇನೆ, ಪ್ಲಸ್ ನಿಮ್ಮ ಮ್ಯಾಸ್ಕ್ಯುಲೈನ್ ಮತ್ತೆ ಫೆಮಿನೈನ್ ಎನರ್ಜಿ ಹೇಗಿದೆ ಅಂತ ಹೇಳಿ. ಇದರಲ್ಲಿ ಇದು ನಿಮ್ಮ ಮ್ಯಾಸ್ಕ್ಯುಲೈನ್ ಮತ್ತೆ ಫೆಮಿನೈನ್ ಇಲ್ಲದೆ ಇದ್ದಿರ್ಬೋದು, ಬೇರೆ ಬೇರೆ ಇದ್ದಿರ್ಬೋದು. ಸೊ ಇದು ಎನರ್ಜಿ ತೆಗಿತಿದ್ದೇನೆ. ನೀವು ನೋಡ್ತಿರೋರು ಗಂಡು ಹೆಣ್ಣು ಇರ್ಬೋದು. ಇದು ಎನರ್ಜಿ ಮ್ಯಾಸ್ಕ್ಯುಲೈನ್ ಮತ್ತೆ ಫೆಮಿನೈನ್ ಎನರ್ಜಿ ತೆಗಿತಿದ್ದೇನೆ ವಿತ್ ಡಿವೈನ್ ಮೆಸೇಜ್, ಏಂಜಲ್ ಗೈಡೆನ್ಸ್. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಈ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಫೆಮಿನೈನ್ ಮತ್ತೆ ಡಿವೈನ್ ಮ್ಯಾಸ್ಕ್ಯುಲೈನ್, ಇಲ್ಲಿ ಡಿವೈನ್ ಮ್ಯಾಸ್ಕ್ಯುಲೈನ್ ಇರ್ತದೆ, ಇಲ್ಲಿ ಡಿವೈನ್ ಫೆಮಿನೈನ್ ಇರ್ತದೆ. ಡಿವೈನ್ ಮೆಸೇಜ್ ತೆಗಿತಿದ್ದೇನೆ. 2 ಕಾರ್ಡ್ ಮ್ಯಾಸ್ಕ್ಯುಲೈನ್ಗೆ. ಟ್ರಾನ್ಸ್ಫಾರ್ಮೇಶನ್, ಕಿಂಗ್, ಡಿವೈನ್ ಮ್ಯಾಸ್ಕ್ಯುಲೈನ್. ವಾವ್. ಸೆವೆನ್ 4 7 ಡಿವೈನ್ ಫೆಮಿನೈನ್ ಗೆ ತೆಗಿತಿದ್ದೇನೆ. ಇದು ನಿಮ್ಮ ಡಿವೈನ್ ಫೆಮಿನೈನ್ ಇದ್ರೂ ಇರ್ಬೋದು, ಇಲ್ಲದೇನೆ ಇರ್ಬೋದು. ಹಾನರ್ ಯುವರ್ ಅಗ್ರಿಮೆಂಟ್, ಮಿಷನ್ ಇನ್ ಮೋಷನ್, ಎಂಟರ್ ಯುವರ್ ವರ್ಟೆಕ್ಸ್, ಅಲೈನಿಂಗ್ ವಿತ್ ಇನ್ಫಿನಿಟ್ ಅಬಂಡೆನ್ಸ್. ಇದು ಜನರಲ್ ಆಗಿ ಒಂದು ಕಾರ್ಡ್. ಫಾಲ್ಸ್ ಟ್ವಿನ್ ಫ್ಲೇಮ್, ಕ್ವೀನ್, ಡಿವೈನ್ ಫೆಮಿನೈನ್. ಬಾಟಮ್ ಆಫ್ ದ ಡೆಕ್, ರೀಬರ್ತ್, ಪರ್ಸನಲ್ ಫ್ರೀಡಮ್ ಅನ್ಲೀಶ್ಡ್. ಫಸ್ಟ್ ಇಲ್ಲಿ ಡಿವೈನ್ ಮ್ಯಾಸ್ಕ್ಯುಲೈನ್ ರೀಡಿಂಗ್ ಇದ್ದೇನೆ. ಇದು ಜನರಲ್ ಆಗಿ ರೀಬರ್ತ್ ಎನರ್ಜಿ ಇದೆ ಇಲ್ಲಿ. ಅಂದ್ರೆ ನಿಮ್ದೊಂದು ಇದೊಂದು ಹೊಸ ರೀಬರ್ತ್. ಅಂದ್ರೆ ನಿಮ್ದು ಏನಿರ್ತದೆ ರೀಬರ್ತ್ ಎನರ್ಜಿ ಅಂತ ಹೇಳಿ ತುಂಬಾ ಪೇನ್ಫುಲ್ ಇರ್ತದೆ. ಈ ಎನರ್ಜಿ ಹೇಗಿರ್ತದೆ, ರೀಬರ್ತ್ ಜೊತೆ ನಿಮ್ದು ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಇದೆ, ಪ್ಲಸ್ ಕಿಂಗ್ ಇದೆ. ಡಿವೈನ್ ಫೆಮಿನೈನ್ ಗೆ ರೀಬರ್ತ್ ಜೊತೆ ಹಾನರ್ ಯುವರ್ ಅಗ್ರಿಮೆಂಟ್ ಮತ್ತೆ ಎಂಟರ್ ಯುವರ್ ವರ್ಟೆಕ್ಸ್. ಅಂದ್ರೆ ನಿಮ್ಗೆ ಇಲ್ಲಿ ರೀಬರ್ತ್ ಎನರ್ಜಿ ಇದೆ, ಮ್ಯಾಸ್ಕ್ಯುಲೈನ್ ಮತ್ತೆ ಫೆಮಿನೈನ್. ಫಸ್ಟ್ ಈಗ ಮ್ಯಾಸ್ಕ್ಯುಲೈನ್ ತೆಗಿತಾ ಇದ್ದೇನೆ. ಈ ರೀಬರ್ತ್ ತುಂಬಾ ಪೇನ್ಫುಲ್ ಪ್ರೋಸೆಸ್ ಇರ್ತದೆ. ಅಂದ್ರೆ ನಿಮ್ದೆಲ್ಲ ಒಂದು ಕೋರ್ ಬಿಲೀಫ್ಸ್ ಏನಿರ್ತದೆ, ನಿಮ್ದೊಂದು ಹಳೆ ಬಿಲೀಫ್ಸ್, ಅಥವಾ ನಿಮ್ದೊಂದು ಕಾರ್ಮಿಕ ಪ್ಯಾಟರ್ನ್ ಎಂಡ್ ಆಗಿರ್ಬೋದು, ಅಥವಾ ನಿಮ್ದು ಏನಾದ್ರೂ ತುಂಬಾ ಒಂದು ಪೇನ್ಫುಲ್ ಸಿಚುವೇಶನ್ ಇಲ್ಲಿ ಎಂಡ್ ಆಗ್ತಾ ಇದೆ. ಒಂದು ರೀಬರ್ತ್ ಎನರ್ಜಿ ಬರ್ತಾ ಇದೆ ನಿಮ್ದಿಲ್ಲಿ. ಡಿವೈನ್ ಮ್ಯಾಸ್ಕ್ಯುಲೈನ್ ಇದು ಎನರ್ಜಿ ಹೇಳ್ತಿದೆ, ನಿಮ್ದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಯಾವ ರೀತಿ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ರೆ, ಈಗ ನಿಮ್ಮ ಲಾಜಿಕಲ್ ಮೈಂಡ್ ಮತ್ತೆ ಇಮೋಷನಲ್ ಮೈಂಡ್ ಎರಡು ತುಂಬಾ ಕಾನ್ಫ್ಲಿಕ್ಟ್ ಅಲ್ಲಿ ಇದೆ. ಮನಸ್ಸಿನ ಮಾತು ಕೇಳ್ಬೇಕಾ, ಬುದ್ಧಿಯ ಮಾತು ಕೇಳ್ಬೇಕಾ ಅಂತ ಹೇಳಿ. ಇಲ್ಲಿ ನೀವು ಮನಸ್ಸಿನ ಮಾತು ಕೇಳ್ಬೇಕು ಅಂತ ಹೇಳ್ತಾರೆ. ನಿಮ್ದು ಹಾರ್ಟ್ ಚಕ್ರ ಓಪನ್ ಆಗ್ಬೇಕು, ನಿಮ್ಮ ಲೈಫ್ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದು ಹೇಗಂತ ಹೇಳಿದ್ರೆ, ನಿಮ್ದೊಂಥರ ಈಗ ವಿಸ್ಡಮ್ ತುಂಬಾ ಹೈ ಪವರ್ ಅಲ್ಲಿ ವಿಸ್ಡಮ್ ನಿಮ್ದು ಜಾಸ್ತಿ ಆಗ್ತಾ ಇದೆ. ಅಥವಾ ನಿಮ್ಗೆ ಈ ಜರ್ನಿ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಾಗ್ಬೋದು, ನೀವು ಇನ್ನೂ ನಾಲೆಜ್ ತಕೊಳ್ಬಹುದು. ನೀವೊಂದು ಕಿಂಗ್ ಪವರ್ ಗೆ ಬರೋರಿದ್ದೀರಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ನೀವೀಗ ಮನಸ್ಸಿನ ಮಾತು ಕೇಳ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಈ ಹಿಂದಿನ ಜೀವನ ಏನೇ ಪೇನ್ಫುಲ್ ಇರ್ಲಿ, ಇದೊಂಥರ ನಿಮ್ಗೆ ಹೊಸ ಜೀವನ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಸೊ ಈಗ ನೀವೊಂಥರ ತುಂಬಾ ಇಲ್ಲಿ, ಅಂದ್ರೆ ಇದು ಈ ಹಿಂದೆ ನಿಮ್ ಜೊತೆ ಯಾರು ಕಾರ್ಮಿಕ್ ಇದ್ರ ಅವರು ನಿಮ್ದು ಫಾಲ್ಸ್ ಟ್ವಿನ್ ಫ್ಲೇಮ್ ಇರ್ಬೋದು. ಸೊ ಅವರ ನೀವು ನಿಮ್ಮ ಟ್ವಿನ್ ಫ್ಲೇಮ್ ಅಂತ ತಿಳ್ಕೊಂಡಿರ್ಬೋದು. ಅಥವಾ ಈ ಫಾಲ್ಸ್ ಟ್ವಿನ್ ಫ್ಲೇಮ್ ಯಾರಿದ್ದಾರೆ ಅವರು ನಿಮ್ದು ಕಾರ್ಮಿಕ್ ಆಗಿರ್ತಾರೆ, ಇವ್ರು ನಿಮಗೆ ತುಂಬಾ ನೋವು ಕೊಟ್ಟಿರ್ತಾರೆ. ಸೊ ಇದೆಲ್ಲ ಎಂಡ್ ಆಗಿರ್ತದೆ. ಇದ್ರೆ ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಆಗಿರ್ಬೋದು. ಸೊ ಈಗ ನೀವು ತುಂಬಾ ಕಂಪ್ಯಾಷನ್ ಗೆ ಬರ್ಬೇಕು, ತುಂಬಾ ಒಂಥರ ಮನಸ್ಸಲ್ಲಿ ಗ್ರೇಟ್ಫುಲ್ ಇರ್ಬೇಕು, ತುಂಬಾ ನೀವು ಪ್ರೀತಿ ಬರ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮಗೆ. ನಿಮ್ದು ಇಲ್ಲಿ
ಕಿಂಗ್ ಪವರ್ ಪ್ಲಸ್ ಮ್ಯಾಸ್ಕುಲೈನ್ ಪವರ್ ಜಾಸ್ತಿ ಆಗ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮ್ಯಾಸ್ಕುಲೈನ್ ಗೆ 2 ಕಾರ್ಡ್ ತೆಗೆದಿದೆ. ಲವ್ ಬಿಲೀಫ್ಸ್ ಇಲ್ಲಿ ನಿಮಗೆ ಡಿವೈನ್ ಮ್ಯಾಸ್ಕುಲೈನ್ ಏನಂತ ಹೇಳಿದ್ರೆ, ನೀವೀಗ ನಿಮ್ಮ ರಿಯಲ್ ಟ್ವಿನ್ ಫ್ಲೇಮ್ ಜೊತೆ ನೀವು ಸಪರೇಷನ್ ಅಲ್ಲಿ ಇದ್ದಿರ್ಬೋದು. ಡಿವೈನ್ ಮ್ಯಾಸ್ಕುಲೈನ್ ನೀವು ಅಂದ್ರೆ ಇದೊಂಥರ ಟ್ವಿನ್ ಫ್ಲೇಮ್ ಸ್ಟೇಜಸ್. ನಿಮ್ಗೂ ಅವರಿಗೂ ಗಲಾಟೆ ಆಗಿರ್ಬೋದು, ಆಗದೇನೆ ಇದ್ದಿರ್ಬೋದು, ಅಥವಾ ನೀವೊಂಥರ ಕೆಲವರು ಸೈಲೆಂಟ್ ಟ್ವಿನ್ ಫ್ಲೇಮ್ ಇರ್ಬೋದು. ಅಂದ್ರೆ ಇದೊಂಥರ ದೇವರು ನಿಮ್ಮನ್ನು ಬೇರೆ ಬೇರೆ ಮಾಡಿರ್ತಾರೆ. ಅಂದ್ರೆ ನಿಮ್ದು ನೀವು ವರ್ಕ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಸಪರೇಷನ್ ಮಾಡಿರ್ತಾರೆ. ಈ ಸಪರೇಷನ್, ರಿಯೂನಿಯನ್ ಅಥವಾ ಮ್ಯಾರೇಜ್ ಏನಿರ್ತದೆ ಇದೆಲ್ಲ ಒಂದು ಟ್ವಿನ್ ಫ್ಲೇಮ್ ಸ್ಟೇಜಸ್ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಒಂಥರ ಇಲ್ಯೂಷನ್ ಅಷ್ಟೇ. ಈ ಸಪರೇಷನ್ ಏನಿರ್ತದೆ ಟ್ವಿನ್ ಫ್ಲೇಮ್ಸ್ ನಿಮ್ದು ಇಲ್ಯೂಷನ್ ಅಷ್ಟೇ. ಸೊ ಇದೊಂಥರ ಸ್ಟೇಜಸ್. ನೀವೊಂಥರ ಇಲ್ಲಿ ಪ್ಲೇಯರ್, ಅಂದ್ರೆ ನಾವು ಪ್ಲೇಯರ್ ಅಂತ ಹೇಳ್ತಿದ್ದಾರೆ. ನಾವು ಟ್ವಿನ್ ಫ್ಲೇಮ್ಸ್ ಏನಿರ್ತದ ನಾವೊಂಥರ ಇಲ್ಲಿ ಪ್ಲೇಯರ್ ಭೂಮಿ ಮೇಲೆ. ಅಂದ್ರೆ ಸಪರೇಷನ್ ಆಗೋದು ಅಥವಾ ರಿಯೂನಿಯನ್ ಆಗೋದು ಎಲ್ಲಾನು ಒಂದು ಪ್ಲೇ ಅಂತ ಹೇಳ್ತಿದ್ದಾರೆ. ಲಿವ್ ಯುವರ್ ಪ್ಯಾಷನ್, ನಿಮ್ಮ ಪ್ಯಾಷನ್ ಅಲ್ಲಿ ಇರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಮ್ಯಾರೇಜ್ಗೋಸ್ಕರ ನಿಮ್ಗೆ ಇಲ್ಲಿ ನಿಮ್ಮ ಮ್ಯಾಸ್ಕುಲೈನ್, ನಿಮ್ಮ ಫ್ಯಾಮಿಲಿ ಜೊತೆ ನೀವು ಮ್ಯಾರೇಜ್ ಆಗ್ಬೋದು. ಇಲ್ಲಿ ಟ್ವಿನ್ ಫ್ಲೇಮ್ ಟೆಲಿಪತಿ ಇದೆ. ಇಲ್ಲಿ ನೀವು ಅವ್ರ ಜೊತೆ ಮಾತಾಡ್ಬೋದು ಟೆಲಿಪತಿಕಲಿ. ನಿಮ್ಗೂ ಅವರಿಗೂ ಅವ್ರ ಜೊತೆ ಕನಸು ಬೀಳ್ಬೋದು ಅಥವಾ ಅವರಿಗೆ ನಿಮ್ಮ ಕನಸು ಬೀಳ್ಬೋದು. ಇಲ್ಲಿ ಮ್ಯಾರೇಜ್ ಇದೆ. ಮ್ಯಾಸ್ಕುಲೈನ್ ಯಾರು ಕೆಲವರಿಗೆ, ಎಲ್ರಿಗಲ್ಲ, ಕೆಲವರಿಗೆ ನಿಮ್ಮ ಫ್ಯಾಮಿಲಿ ಜೊತೆ ಮ್ಯಾರೇಜ್ ಆಗ್ತದೆ ಇಲ್ಲಿ. ಸೊ ಹಾರ್ಟ್ ಚಕ್ರ ಓಪನ್ ಆಗ್ಬೇಕು, ನೀವು ಕಿಂಗ್ ಪವರ್ ಗೆ ಬರ್ಬೇಕು, ಹೈಯೆಸ್ಟ್ ವಿಸ್ಡಮ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಈ ಜರ್ನಿ ಬಗ್ಗೆ ಇರ್ಬೋದು, ನಿಮ್ಮ ಲೈಫ್ ಬಗ್ಗೆ ಇರ್ಬೋದು. ಇಲ್ಲಿ ಮ್ಯಾಸ್ಕುಲೈನ್ ಕೆಲವರದ್ದು ನಿಮ್ದು ಸಪರೇಷನ್ ಎಂಡ್ ಆಗ್ತಿದೆ. ಅಂದ್ರೆ ನೀವು ಒಬ್ಬರೇ ಇರ್ಬೋದು. ನೀವೀಗ ಒಬ್ಬರೇ ಇದ್ಕೊಂಡು ನೀವು ಸ್ಪಿರಿಚುವಾಲಿಟಿ ಕಡೆ ನೋಡ್ತಿರ್ಬೋದು. ತುಂಬಾನೇ ಒಂದು ಫಾಸ್ಟ್ ಎನರ್ಜಿ ಇದೆ ನಿಮ್ದು. ಕರ್ಮ ಕ್ಲಿಯರ್ ಆಗ್ತದೆ ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ ಜೊತೆ. ಅಂದ್ರೆ ಇವ್ರು ನಿಮ್ಮ ಥರ್ಡ್ ಪಾರ್ಟಿ, ನಿಮ್ಗೂ ನಿಮ್ಮ ಟ್ವಿನ್ ಫ್ಲೇಮ್ಗೂ ಮತ್ತೆ ಥರ್ಡ್ ಪಾರ್ಟಿ. ಇವ್ರ ಜೊತೆ ನಿಮ್ಗೆ ಕಾರ್ಮಿಕ್ ಎಂಡ್ ಆಗ್ತಿದೆ. ಸೊ ನೀವು ಒಂಥರ ಕಿಂಗ್ ತರ ನೋಡ್ತಿದ್ದೀರಿ. ಇಲ್ಲಿ ಕಿಂಗ್ ಮತ್ತೆ ಕ್ವೀನ್ ಬಂದಿದೆ. ಸೊ ಇದೊಂಥರ ಕೆಲವರದ್ದು ರಿಯೂನಿಯನ್ ಇದೆ ಇಲ್ಲಿ. ನೀವು ಅವರಿಗೆ ಒಂದು ಆಫರ್ ಕೊಡ್ಬೋದು, ನಿಮ್ಮ ಟ್ವಿನ್ ಫ್ಲೇಮ್ ಗೆ ಆಫರ್ ಕೊಟ್ಟು ಮ್ಯಾರೇಜ್ ಆಗ್ಬೋದು. ಏಂಜಲ್ ಮೆಸೇಜ್ ತೆಗಿತಿದ್ದೇನೆ ಮ್ಯಾಸ್ಕುಲೈನ್ಗೆ. ಇಲ್ಲಿ ನಿಮ್ಗೆ ಏನ್ ಜಾಸ್ತಿ ಹೇಳ್ತಿದ್ದಾರೆ, ಸಪರೇಷನ್ ಇಸ್ ಅನ್ ಇಲ್ಯೂಷನ್, ಟ್ವಿನ್ ಫ್ಲೇಮ್ಸ್ ಆರ್ ಆಲ್ವೇಸ್ ಕನೆಕ್ಟೆಡ್. ನಿಮ್ಗೆ ಈಗ ನಿಮ್ಮ ಟ್ವಿನ್ ಫ್ಲೇಮ್ ಸಪರೇಷನ್ ಅಂತ ಅನಿಸ್ತಿರ್ಬೋದು. ನೀವೀಗ ಇಮೋಷನಲಿ ಬ್ರೋಕನ್ ಆಗಿದ್ದೀರಿ. ಅಂದ್ರೆ ನಿಮ್ಗೆ ತುಂಬಾನೇ ಈಗ ಇಮೋಷನಲ್ ಹರ್ಟ್ ಆಗಿದೆ ನಿಮ್ಗೆ. ಒಂದು ಇದೊಂಥರ ಇನ್ನರ್ ಚೈಲ್ಡ್ ಫಿಯರ್ ಇರ್ಬೋದು. ನೀವು ಇನ್ನರ್ ಚೈಲ್ಡ್ ಹೀಲಿಂಗ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇನ್ನರ್ ಚೈಲ್ಡ್ ವೂಂಡ್ ಮತ್ತೆ ಇಶ್ಯೂಸ್ ಇರ್ಬೋದು. ನೀವು ಸಣ್ಣದಿರ್ಬೇಕಿದ್ರೆ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿರ್ಬೋದು, ಆಘಾತ ಆಗಿರ್ಬೋದು. ಅದನ್ನ ನೀವು ಥೆರಪಿ ಮುಖಾಂತರ ಅಥವಾ ಯಾವುದೋ ಒಂದು ಪ್ರೊಸೀಜರ್ ಮುಖಾಂತರ ನೀವು ಅದನ್ನು ಹೀಲ್ ಮಾಡ್ಕೊಳ್ಬೇಕಾಗ್ತದೆ. ಇದರಿಂದ ನಿಮ್ಗೆ ಇಮೋಷನಲಿ ಬ್ರೋಕನ್ ಆಗಿರ್ಬೋದು. ನಿಮ್ಮ ಟ್ವಿನ್ ಫ್ಲೇಮ್ ಇಂದ ನೀವು ಸಪರೇಷನ್ ಆಗಿರ್ಬೋದು. ಸೊ ಐ ಲವ್ ಯು ಅಂತ ಹೇಳ್ತಿದ್ದಾರೆ. ಮರ್ಜಿಂಗ್ ಬಾಡಿ ಅಂಡ್ ಸೋಲ್ ಫಾರ್ ಬ್ಯಾಲೆನ್ಸಿಂಗ್ ದ ಫ್ಲೋ ಆಫ್ ಲವ್. ಇಲ್ಲಿ ನಿಮ್ಮ ಸೋಲ್ ಮತ್ತೆ ಬಾಡಿ ಮರ್ಜ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್. ಥರ್ಡ್ ಐ ಆಕ್ಟಿವೇಶನ್ ಆಗ್ತಾ ಇದೆ. ನೀವಿಲ್ಲಿ ನಿಮ್ಮ ಆತ್ಮದ ಮಾತು ಕೇಳ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಆತ್ಮ ಬಾಡಿ ಜೊತೆ ಮರ್ಜ್ ಆಗ್ತಾ ಇದೆ. ಅಂದ್ರೆ ಈಗ ನೀವೊಂಥರ ನಿಮ್ಗೆ ಗೊತ್ತಾಗಿರ್ಬೋದು ನಿಮ್ಮ ಆತ್ಮ ಏನು, ನಿಮ್ದೊಂಥರ ದಿವ್ಯ ಆತ್ಮ. ಸೊ ಅದ್ರ ಮಾತು ನೀವು ಕೇಳ್ಬೇಕು ಅಂತ ಹೇಳ್ತಾರೆ. ನೀವು ಈಗ ತುಂಬಾ ಇನ್ಫಿನಿಟ್ ಲೈಟ್ ಕಡೆ ತುಂಬಾ ಕಾನ್ಶಿಯಸ್ ಇರ್ಬೇಕು ಅಂತ ಹೇಳ್ತಾರೆ. ನಿಮ್ಗೆ ಥರ್ಡ್ ಐ ಚಕ್ರ ಓಪನ್ ಆಗಿರ್ಬೋದು.
ಬಿ ಬಿ ಇನ್ ಪ್ರೆಸೆಂಟ್ ಮೂಮೆಂಟ್ ಅಂತ ಹೇಳ್ತಿದ್ದಾರೆ. ನೀವು ಏನಿದ್ದೀರಾ ಈಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ಬೇಕು. ನಿಮ್ಮ ಈಗ ಲೈಫ್ ಅಲ್ಲಿ ಎಂಡ್ ಆಗ್ತಿದೆ, ಓಲ್ಡ್ ಸೈಕಲ್ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ, ಒಂದು ಹೊಸ ಸೂರ್ಯೋದಯ. ಥಿಂಕ್ ಟ್ವೈಸ್ ಅಂತ ಹೇಳ್ತಿದ್ದಾರೆ. ಸಮಥಿಂಗ್ ಇಸ್ ನಾಟ್ ಟು ಯುವರ್ ಹೈಯೆಸ್ಟ್ ಗುಡ್. ಯಾವುದೋ ನಿಮ್ದು ಹೈಯೆಸ್ಟ್ ಗುಡ್ ಅಲ್ಲ, 2 ಸಲ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ನೀವು ಕಾರ್ಮಿಕ್ ಕಡೆ ತುಂಬಾನೇ ನೀವು ಫೋಕಸ್ ಮಾಡ್ತಿರ್ಬೋದು. ಸೊ ಸಪರೇಷನ್ ಎಲ್ಲ ಇಲ್ಯೂಷನ್ ಅಂತ ಹೇಳ್ತಿದ್ದಾರೆ. ನೀವೀಗ ನಿಮ್ಮ ಪಾರ್ಟ್ನರ್ ಬಗ್ಗೆ ತುಂಬಾ ಇಮೋಷನಲಿ ಫೀಲ್ ಮಾಡ್ಕೊಳ್ತಿರ್ಬೋದು. ಇದು ಡಿವೈನ್ ಮ್ಯಾಸ್ಕ್ಯುಲೈನ್ ರೀಡಿಂಗ್. ಇಲ್ಲಿ ಡಿವೈನ್ ಫೆಮಿನೈನ್ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಹಾನರ್ ಯುವರ್ ಅಗ್ರಿಮೆಂಟ್, ಮಿಷನ್ ಇನ್ ಮೋಷನ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ನಿಮ್ಮ ಆತ್ಮ ಭೂಮಿ ಮೇಲೆ ಬಂದಿರ್ಬೇಕಿದ್ರೆ ಏನ್ ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿದೆ ಅದ್ರ ಬಗ್ಗೆ ನಿಮ್ಗೆ ಅಂದ್ರೆ ಪ್ರಜ್ಞೆ ಇರ್ಲಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಮಿಷನ್ ಈಗ ಸ್ಟಾರ್ಟ್ ಆಗಿದೆ. ನೀವೀಗ ಭೂಮಿ ಮೇಲೆ ಇರೋ ಬಗ್ಗೆ ಯೋಚನೆ ಮಾಡ್ಕೊಂಡು ದುಃಖ ಪಡ್ತಿರ್ಬೋದು. ಅಂದ್ರೆ ನೀವು ಭೂಮಿ ಮೇಲೆ ಬಂದಿರೋದೊಂದೇನೋ ಸಾಧನೆ ಮಾಡ್ಲಿಕ್ಕೆ. ಸೊ ಅದು ನಿಮ್ಮ ಅಗ್ರಿಮೆಂಟ್ ಮೇಲೆ ತುಂಬಾ ನೆನಪಿರ್ಲಿ. ಅಂದ್ರೆ ನಾವು ಭೂಮಿಗೆ ಬರೋ ಮೊದ್ಲು ನಮ್ಮ ಆತ್ಮ ದೇವ್ರ ಜೊತೆ ಒಂದು ಅಗ್ರಿಮೆಂಟ್ ಮಾಡಿ ಬರ್ತದೆ. ನಾನು ಭೂಮಿ ಮೇಲೆ ಇಂತ ಕೆಲಸ ಮಾಡಿ ನೆಕ್ಸ್ಟ್ ಮೋಕ್ಷ ಹೊಂದ್ತೇನೆ ಅಂತ ಹೇಳಿಯೇ ಬರೋದು. ಸೊ ಅದ್ರ ಕಡೆ ನಿಮ್ಮ ಲಕ್ಷ್ಯ ಇರ್ಲಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮಿಷನ್ ಕಡೆ ನೋಡಿ. ನೀವು ಯಾವ್ದೋ ಒಂದು ಮಿಷನ್ ಗೆ ಬಂದಿರ್ತೀರಿ ಭೂಮಿ ಮೇಲೆ. ನೀವೇನೋ ಒಂದು ಮಿಷನ್ ಅಂತ ಹೇಳಿದ್ರೆ ಇದೇನ್ ಹೇಳ್ತಾರೆ, ನಿಮ್ದೊಂದು ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಆ ಮಿಷನ್ ನೀವು ಮಾಡಿ ಅಂದ್ರೆ ಅದರಿಂದ ನೀವು ಭೂಮಿಗೆ ಒಳ್ಳೇದು ಮಾಡಿ ಸಾಧನೆ ಮಾಡ್ಲಿಕ್ಕೆ ಬಂದಿರೋರು. ಸೊ ಎಂಟರ್ ಯುವರ್ ವರ್ಟೆಕ್ಸ್ ಅಂತ ಹೇಳ್ತಾರೆ, ಅಲೈನಿಂಗ್ ವಿತ್ ಇನ್ಫಿನಿಟ್ ಅಬಂಡೆನ್ಸ್. ಇಲ್ಲಿ ನಿಮ್ದು ಹಾರ್ಟ್, ಮೈಂಡ್, ಬಾಡಿ ಅಂಡ್ ಸೋಲ್ ಒಂದು ಅಲೈನಿಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅಲೈನಿಗೆ ಬಂದ್ಮೇಲೆ ನಿಮ್ಗೊಂಥರ ಇನ್ಫಿನಿಟ್ ಅಬಂಡೆನ್ಸ್, ಅಂದ್ರೆ ಇಲ್ಲಿ ಯೂನಿವರ್ಸ್ ನಿಮ್ಗೆ ಒಂಥರ ಇನ್ಫಿನಿಟ್ ಅಬಂಡೆನ್ಸ್ ಕೊಡ್ತಿದ್ದಾರೆ. ಸೊ ನೀವು ಇಲ್ಲಿ ಮಿಷನ್ ನಿಮ್ದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಟ್ವಿನ್ ಫ್ಲೇಮ್ ಜರ್ನಿ ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ನೀವು ಈ ಚಕ್ರಸ್ ಜೊತೆ ಅಥವಾ ಯೂನಿವರ್ಸ್ ಜೊತೆ ಅಲೈನ್ ಆಗಿ ನೀವೊಂಥರ ಇನ್ಫಿನಿಟ್ ಅಬಂಡೆನ್ಸ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ದು ಮಿಷನ್ ಗೆ ನೀವು ಇದೊಂಥರ ನಿಮ್ಗೆ ಸೆಕೆಂಡ್ ಚಾನ್ಸ್ ಅಂತಲೇ ಹೇಳ್ಬೋದು. ರೀಬರ್ತ್ ಎನರ್ಜಿ ಇದೆ. ನೀವು ತುಂಬಾ ಫ್ರೀಡಮ್ ಇಂದ ಅಂದ್ರೆ ಯಾವ್ದ ಬಗ್ಗೆ ದುಃಖ ಪಡದೆ ಹಿಂದೆ ಕಳೆದು ಹೋಗಿರ್ಬೋದು, ತುಂಬಾ ಪೇನ್ಫುಲ್ ಎಂಡಿಂಗ್ ಇರ್ಬೋದು ನಿಮ್ ಜೀವನದಲ್ಲಿ. ಯಾವ್ದ್ರ ಬಗ್ಗೆನೂ ದುಃಖ ಪಡದೆ ನೀವು ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ಕ್ವೀನ್ ರೋಲಿಗೆ ಬರ್ಬೇಕು. ಇದು ನಿಮ್ದು ಫಾಲ್ಸ್ ಟ್ವಿನ್ ಫ್ಲೇಮ್ ಬಂದಿರ್ಬೋದು. ಅವರಿಗೂ ನಿಮ್ಗೂ ಕಾರ್ಮಿಕ್ ಏನಾದ್ರೂ ಆಗಿರ್ಬೋದು. ಸೊ ಅವ್ರ ಜೊತೆ ಒಂದು ಕಾರ್ಮಿಕ್ ಎಂಡ್ ಆಗಿರ್ಬೋದು. ನೀವು ಕ್ವೀನ್ ರೋಲಿಗೆ ಬರ್ಬೇಕು. ಅಂದ್ರೆ ಫೆಮಿನೈನ್ ಅಂತ ಹೇಳಿದ್ರೆ ತುಂಬಾ ಕಂಪೇಷನ್, ಸಿಂಪತಿ, ಎಂಪತಿ ಎಲ್ಲ ಬರ್ಬೇಕು. ನಿಮ್ದು ಹಾರ್ಟ್ ಚಕ್ರ ಓಪನ್ ಆಗ್ಬೇಕು. ನೀವೊಂಥರ ಏನಂತಾರೆ, ಒಂದು ಸೆಲ್ಫ್ ಲವ್ ಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಡಿವೈನ್ ಫೆಮಿನೈನ್ ಅನ್ಕಂಡೀಷನ್ ಲವ್ ಗೆ ಬರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಮೆಸೇಜ್ ತೆಗಿತಿದ್ದೇನೆ. ರೊಮ್ಯಾಂಟಿಕ್ ಫೀಲಿಂಗ್ಸ್, ಡೀಪ್ ಕಂಟಂಪ್ಲೇಷನ್, ಮೆಟಾಮಾರ್ಫೋಸಿಸ್, proposing, very soon, player, reaching out. ಇಲ್ಲಿ ರಿಯೂನಿಯನ್ ಇದೆ. ಸೊ ಈಗ ನಿಮ್ಗೆ ಏನಂತ ಹೇಳಿದ್ರೆ, ನೀವು ಇಷ್ಟ ತನಕ ನಿಮ್ ಜೊತೆ ನಿಮ್ಮ ಮ್ಯಾಸ್ಕ್ಯುಲೈನ್ ತುಂಬಾ ಪ್ಲೇ ಮಾಡ್ತಿರ್ಬೋದು. ಸೊ ತುಂಬಾನೇ ಲೈಫ್ ಅಲ್ಲಿ ಅಪ್ ಅಂಡ್ ಡೌನ್ ಆಗ್ತಿರ್ಬೋದು. ನಿಮ್ ಜೀವನದಲ್ಲಿ ಒಂದು ರೊಮ್ಯಾಂಟಿಕ್ ಫೀಲಿಂಗ್ಸ್ ನಿಮಗೆ ಬರೋದಿದೆ ಅಂತ ಹೇಳ್ತಾರೆ. ನಿಮ್ಮ ಮ್ಯಾಸ್ಕ್ಯುಲೈನ್ ಬಂದು ನಿಮಗೆ ಪ್ರಪೋಸ್ ಮಾಡಬಹುದು. ಇದು ವೆರಿ ಸೂನ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನಿಮ್ಮ ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ರಿಯೂನಿಯನ್ಸ್ ಇರ್ಬೋದು. ಇದು ಇದು ಪರ್ಮನೆಂಟ್ ರಿಯೂನಿಯನ್ ಅಥವಾ ಇದು ಪರ್ಮನೆಂಟ್ ರಿಯೂನಿಯನ್ ಇದ್ರೂ ಇರ್ಬೋದು. ಸೊ ಇಲ್ಲಿ ನಿಮ್ಗೆ ಯಾರೊಬ್ರು ಪ್ರಪೋಸ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತದೆ ನಿಮ್ ಜೀವನದಲ್ಲಿ. ಈಗ ನೀವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಿ, ಯಾವ್ದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಿ. ನಿಮ್ಮ ಸುತ್ತಮುತ್ತ ಇದ್ದವ್ರು ಏನೋ ಹೇಳ್ಬೋದು, ತುಂಬಾ ಡಿಪ್ರೆಷನ್ ಇದೆ. ಯಾಕಂದ್ರೆ ಇಲ್ಲೊಂಥರ ಪೇನ್ಫುಲ್ ಎಂಡಿಂಗ್ ಆಗಿದೆ. ಇದು ನಿಮ್ಮ ಮ್ಯಾಸ್ಕ್ಯುಲೈನ್ ಜೊತೆ ಇರ್ಬೋದು ಅಥವಾ ನಿಮ್ಮ ಕಾರ್ಮಿಕ ಜೊತೆ ಇದ್ದಿರ್ಬೋದು. ನೀವೀಗ ಒಬ್ಬರೇ ಇದ್ದು ನಿಮ್ಮ ಸೋಲ್ ಪರ್ಪಸ್ ಮಾಡ್ತಾ ಇದ್ದೀರಿ. ಸೊ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಕಡೆ ನೀವು ಲಕ್ಷ್ಯ ಇಡ್ಬೇಕು, ತುಂಬಾ ಇಂಪಾರ್ಟೆಂಟ್.
ಸೊ ಇದೊಂಥರ ಯುಗ ಪರಿವರ್ತನೆ ಹತ್ರ ಬರ್ತಾ ಇದ್ದಾಗ ಎಲ್ಲರ ಲೈಫ್ ಅಲ್ಲೂ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಬರ್ತದೆ. ಸೊ ನೀವು ರೆಡಿ ಆಗ್ಬೇಕು ಅಂತ ಹೇಳ್ತಾರೆ. ಒಂದು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಬರ್ತಾ ಇದೆ ನಿಮ್ ಜೀವನದಲ್ಲಿ, ಒಂದು ಎಂಡ್ ಆಗ್ತಿದೆ ನಿಮ್ ಜೀವನದಲ್ಲಿ, ಒಂದು ಮೇಜರ್ ಎಂಡ್ ಆಗ್ತಿದೆ. ಸ್ವಲ್ಪ ಟೈಮ್ ಕಾಯ್ಬೇಕಾದ್ರು ನೀವು ಒಳ್ಳೇದು. ಒಂದು ಟವರ್ ಮೂವ್ಮೆಂಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಅನ್ಎಕ್ಸ್ಪೆಕ್ಟೆಡ್ ನಿಮ್ ಜೀವನದಲ್ಲಿ ಸಡನ್ ಮಿರಾಕಲ್ ಆಗ್ಬಹುದು ಅಥವಾ ಸಡನ್ ಚೇಂಜಸ್ ಬರ್ತದೆ ನಿಮ್ ಜೀವನದಲ್ಲಿ. ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದಾರೆ ಡಿವೈನ್ ಫೆಮಿನೈನ್ಗೆ. ದ ಚೋಸನ್ ಒನ್, ಏಂಜಲ್ ನಂಬರ್ 144, ಮರ್ಕಬಾ ಮೆಡಿಟೇಷನ್ 369. ಮಾಕಾಳಿ, ದ ಡಿವೈನ್ ಫೆಮಿನೈನ್. ಏಜ್ ಇಸ್ ಅನ್ ಇಲ್ಯೂಷನ್. ಇಲ್ಲಿ ನಿಮಗೂ ನಿಮ್ಮ ಪಾರ್ಟ್ನರ್ಗೂ ತುಂಬಾ ಏಜ್ ಗ್ಯಾಪ್ ಇರಬಹುದು. ದ ಟೈಮ್ ಅಂಡ್ ಏಜ್ ಇಸ್ 3D ಕಾನ್ಸೆಪ್ಟ್. ಬಿ ಇನ್ ಯೂನಿಯನ್ ವಿತ್ ಯುವರ್ ಟ್ವಿನ್ ಫ್ಲೇಮ್. ನಿಮ್ಗೂ ನಿಮ್ಮ ಟ್ವಿನ್ ಫ್ಲೇಮ್ ತುಂಬಾ ಏಜ್ ಗ್ಯಾಪ್ ಇರಬಹುದು. ಸೊ ಅದೆಲ್ಲ ಒಂದು ಇಲ್ಯೂಷನ್ ಅಂತ ಹೇಳ್ತಿದ್ದಾರೆ. ನಿಮಗೆ 144 ನಂಬರ್ ತುಂಬಾ ಕಾಣಿಸ್ತಿರ್ಬೋದು, ಅಂದ್ರೆ ನೀವು ಚೋಸನ್ ಒನ್ ಅಂತ ಹೇಳ್ತಿದ್ದಾರೆ. ಸೊ ನೀವು ರೆಕಾಗ್ನೈಸ್ ನಿಮ್ಮ ಸೋಲ್ ಪರ್ಪಸ್ ನೋಡ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ನೀವು ಇದಕ್ಕೋಸ್ಕರ ಬಂದಿರೋದು, ಇಲ್ಲಿ ಮಿಷನ್ ಬಗ್ಗೆ ತುಂಬಾನೇ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮರ್ಕಬಾ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾರೆ 369. ಇಲ್ಲಿ ತುಂಬಾ ಇಲ್ಲಿ ಚಕ್ರ ಮೆಡಿಟೇಷನ್ ನೀವು ಮಾಡ್ಬೇಕು, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಎಲ್ಲ ಚಕ್ರ ಮೆಡಿಟೇಷನ್ ಅಂತಿದೆ. ಇಲ್ಲಿ ಆಕ್ಟಿವೇಟ್ ಯುವರ್ ಮರ್ಕಬಾ ಚಾರಿಯಟ್ ಫಾರ್ ಎಸೆನ್ಷನ್ ಅಂಡ್ ಶಿಫ್ಟಿಂಗ್ ಟೈಮ್ ಲೈನ್ಸ್. ಮರ್ ಅಂದ್ರೆ ಲೈಟ್, ಕ ಅಂದ್ರೆ ಸ್ಪಿರಿಟ್, ಬಾ ಅಂದ್ರೆ ಬಾಡಿ. ಸೊ ಇಲ್ಲಿ ಮರ್ಕಬಾ ಅಂತ ಹೇಳಿದ್ರೆ ಸ್ಪಿರಿಟ್, ಲೈಟ್, ಬಾಡಿ. ಸೊ ನೀವು ಸ್ಪಿರಿಟ್ ಜೊತೆ ನಿಮ್ಮ ಬಾಡಿ ಆಕ್ಟಿವೇಶನ್ ಆಗ್ಬೇಕು ಅಂತ ಹೇಳ್ತಾರೆ, ಕನೆಕ್ಟಿಂಗ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇದು ನೀವು ಆಸ್ಟ್ರಲ್ ಸೆಲ್ಫ್ ಪ್ಲಸ್ ಫಿಸಿಕಲ್ ಸೆಲ್ಫ್. ಇಲ್ಲಿ ಮಾ ಕಾಳಿ ಬಂದಿದ್ದಾರೆ, ಡಿವೈನ್ ಫೆಮಿನೈನ್. ಯು ಅಂಡ್ ಯುವರ್ ಟ್ವಿನ್ ಫ್ಲೇಮ್ ಆರ್ ಪ್ರೊಟೆಕ್ಟೆಡ್ ಬೈ ದ ಡಿವೈನ್ ಮದರ್. ನೀವು ಮತ್ತೆ ನಿಮ್ಮ ಟ್ವಿನ್ ಫ್ಲೇಮ್ ಇಬ್ಬರನ್ನು ಮಾ ಕಾಳಿ ಆದಿಶಕ್ತಿ ರಕ್ಷಣೆ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಜನರಲ್ ಆಗಿ ನಿಮ್ಗೆ ಏನ್ ಮೆಸೇಜ್ ಇದೆ ಅಂತ ಹೇಳಿ ನೋಡುವ. ಜನರಲ್ ರೀಡಿಂಗ್. ಇಲ್ಲಿ ಮಾಸ್ಕ್ಯುಲೈನ್ ಮತ್ತೆ ಫೆಮಿನೈನ್ ಇಬ್ಬರಿಗೂ ನಿಮ್ಗೆ ಇಲ್ಲಿ ನಿಮ್ಮ ಫಾಲ್ಸ್ ಟ್ವಿನ್ ಫ್ಲೇಮ್ ಅಥವಾ ನಿಮ್ಮದು ಕಾರ್ಮಿಕ್ ಪಾರ್ಟ್ನರ್ ಇರ್ಬೋದು ನಿಮ್ ಜೀವನದಲ್ಲಿ. ನೀವಿಲ್ಲಿ ಅನ್ಕಂಡೀಷನಲ್ ಲವ್ಗೆ ಬರ್ಬೇಕು, ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಫೆಮಿನೈನ್ ಅಂತ ಹೇಳಿದ್ರೆ ಒಂದು ನರ್ಚರಿಂಗ್ ನೇಚರ್ ಇರ್ತದೆ ನಿಮಗೆ, ತಾಯಿ ತರ. ಸೊ ಇಂಟೆನ್ಸ್ ಚೇಂಜ್ ಆಗಿರ್ಬೋದು. ಈ ನಿಮ್ಮ ಟ್ವಿನ್ ಫ್ಲೇಮ್ ಬಂದು ನಿಮಗೆ ತುಂಬಾ ಮೋಸ ಮಾಡಿರ್ಬೋದು, ನಿಮ್ಮಲ್ಲಿ ಬದಲಾವಣೆ ಮಾಡಿರ್ಬೋದು, ತುಂಬಾ ನೋವು ತಂದಿರ್ಬೋದು. ಇದೆಲ್ಲ ನಿಮ್ಮ ಒಳ್ಳೆಯದಕ್ಕೆ ಆಗಿರ್ತದೆ. ಇದೆಲ್ಲ ನಿಮ್ಮ ಸೋಲ್ ಪರ್ಪಸ್ ತೋರಿಸ್ಲಿಕ್ಕೆ ದೇವರು ಕಳಿಸಿರ್ತಾರೆ. ಅವರಿಗೆ ಕ್ಷಮೆ ಕೊಡಿ. ಇದು ಮ್ಯಾಸ್ಕ್ಯುಲೈನ್ ಮತ್ತೆ ಫೆಮಿನೈನ್ಗೆ ಮೆಸೇಜ್. ಟ್ವಿನ್ ಫ್ಲೇಮ್ ಟೆಲಿಪತಿ. ನಿಮ್ಗೆ ಹೆದ್ರಿಕೆ ಇರ್ಬೋದು, ಅಂದ್ರೆ ನನ್ನ ಟ್ವಿನ್ ಫ್ಲೇಮ್ ನಾವು ಒಂದಾಗ್ತೇವಾ ಇಲ್ವಾ, ಅಥವಾ ನಮ್ಮನ್ನ ರಿಜೆಕ್ಟ್ ಮಾಡ್ತಾರಾ ಅಂತ ಹೇಳಿ ತುಂಬಾನೇ ಇಲ್ಲಿ ಹೆದರಿಕೆ ಇದೆ. ಸೊ ಇಲ್ಲಿ ನೀವು ಚಾಯ್ಸ್ ಮಾಡ್ಬೇಕಾಗ್ತದೆ. ನೀವು ತುಂಬಾ ಬುದ್ಧಿವಂತಿಕೆಯಿಂದ ಚಾಯ್ಸ್ ಮಾಡ್ಬೇಕಾಗ್ತದೆ. ಇಲ್ಲಿ ನಿಮ್ ಜೀವನದಲ್ಲಿ ತುಂಬಾ ಏಳುಬೀಳುಗಳು ಇರ್ಬೋದು, ಆದ್ರೆ ಇದೆಲ್ಲವನ್ನು ನೀವು ದಾಟಿ ಬರ್ತೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಥಿಂಗ್ ಟು ವರಿ ಅಬೌಟ್. ಅಂದ್ರೆ ನೀವು ಯಾವ್ದಕ್ಕೂ ಚಿಂತೆ ಮಾಡುವ ಅಗತ್ಯ ಇಲ್ಲ. ರೀಚಿಂಗ್ ಔಟ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಟ್ವಿನ್ ಫ್ಲೇಮ್ ಏನಿರ್ತಾರೆ ಅವ್ರು ಸದ್ಯದಲ್ಲೇ ನಿಮ್ಮನ್ನು ರೀಚ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಷ್ಟು ತನಕ ನಾವಿಬ್ರು ಸೇರ್ತೇವ ಇಲ್ವಾ, ಒಂದಾಗ್ತೇವ ಇಲ್ಲ ಅಂತ ಹೆದರಿಕೆ ಇದ್ದಿರ್ಬೋದು. ಸೊ ಇಲ್ಲಿ ಟ್ವಿನ್ ಫ್ಲೇಮ್ ಟೆಲಿಪತಿಸ ಆಗ್ತಾ ಇದೆ. ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಜನರಲ್ ಆಗಿ ಮ್ಯಾಸ್ಕ್ಯುಲೈನ್ ಮತ್ತೆ ಫೆಮಿನೈನ್ ಇಬ್ರಿಗೂ. ಮಹಾದೇವ್, ದ ಡಿವೈನ್ ಮ್ಯಾಸ್ಕ್ಯುಲೈನ್, ಅಲ್ಲಿ ಮಹಾಕಾಳಿ ಬಂದಿತ್ತು. ಡೋಂಟ್ ವರಿ, ಯು ಆರ್ ಇನ್ ದ ಸೇಫ್ ಹ್ಯಾಂಡ್ಸ್ ಆಫ್ ದ ಡಿವೈನ್ ಫಾದರ್. ಇಲ್ಲಿ ಮಹಾದೇವ ಶಿವ ಬಂದು ನಿಮ್ಗೆ ರಕ್ಷಣೆ ಕೊಡ್ತಿದ್ದಾರೆ, ನೀವು ಡಿವೈನ್ ಫಾದರ್ ಆಶೀರ್ವಾದದಲ್ಲಿ ಇದ್ದೀರಿ ಅಂತೇಳಿ. ಸಪರೇಷನ್ ಇಸ್ ಅನ್ ಇಲ್ಯೂಷನ್, ಟ್ವಿನ್ ಫ್ಲೇಮ್ಸ್ ಆರ್ ಆಲ್ವೇಸ್ ಕನೆಕ್ಟೆಡ್. ಈ ಸಪರೇಷನ್ ಅನ್ನೋದು ಒಂದು ಇಲ್ಯೂಷನ್ ಅಷ್ಟೇ. ಆತ್ಮ ಯಾವತ್ತೂ ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಟ್ವಿನ್ ಫ್ಲೇಮ್ಸ್ ಟೆಲಿಪತಿ ಮತ್ತೊಂದ್ಸಲ ಬಂತು. ಫೋಕಸ್ ಅಂಡ್ ಮೆಡಿಟೇಟ್, ಯುವರ್ ಕೌಂಟರ್ ಪಾರ್ಟ್ ಇಸ್ ಟ್ರೈಯಿಂಗ್ ಟು ರೀಚ್ ಯು.
ಇಲ್ಲಿ ನೀವು ಮೆಡಿಟೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಟೇಕ್ ಕೇರ್ ಆಫ್ ಯುವರ್ ಇನ್ನರ್ ಪೀಸ್, ಯು ಕಾಂಟ್ ಸರ್ವ್ ಫ್ರಮ್ ಅನ್ ಎಂಪ್ಟಿ ಕಪ್. ಇಲ್ಲಿ ನೀವು ಇನ್ನರ್ ಪೀಸ್, ನಿಮ್ಮ ಮನಸ್ಸಿನ ಶಾಂತಿಯನ್ನು ತುಂಬಾ ಕಾಪಾಡಬೇಕು ಅಂತ ಹೇಳ್ತಾರೆ. ಮೆಡಿಟೇಷನ್ ಮಾಡಿ ಅಂತ ಹೇಳಿ. ಫ್ಯಾಮಿಲಿ ಲೀನಿಯೇಜ್, ancestral karma is clearing out. ಇಲ್ಲಿ ಕೆಲವರಿಗೆ ಆನ್ಸೆಸ್ಟ್ರಲ್ ಕರ್ಮ ಇರ್ಬೋದು. ಸೊ ಆನ್ಸೆಸ್ಟ್ರಲ್ ಕರ್ಮ ಹೀಲಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹಿರಿಯರಿಂದ ಬಂದಿರೋ ಏನಾದ್ರು ಕರ್ಮ ನಿಮಗೆ ಮುಂದೆ ಕಂಟಿನ್ಯೂ ಆಗ್ತಾ ಹೋಗ್ತಿರ್ಬೋದು, ಅದನ್ನ ನೀವು ಆನ್ಸೆಸ್ಟ್ರಲ್ ಹೀಲಿಂಗ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಡಿವೈನ್ ಮ್ಯಾರೇಜ್, 3D ಆರ್ 5D ಮ್ಯಾರೇಜ್ ಈಸ್ ಆನ್ ದ ವೇ. ಇಲ್ಲಿ ಹೇಳ್ತಾರೆ ಅಂದ್ರೆ ಈ 3D ಅಥವಾ 5D, ಕೆಲವರಿಗೆ 5D ಅಲ್ಲಿ ಮ್ಯಾರೇಜ್ ಆಗ್ಬಹುದು, ಇನ್ ಕೆಲವರಿಗೆ 3D ಅಲ್ಲಿ ಈ ಭೂಮಿ ಮೇಲೆ ಈ ಸದ್ಯಕ್ಕೆ ನಿಮ್ಗೆ ಮ್ಯಾರೇಜ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಡಿವೈನ್ ಮ್ಯಾರೇಜ್ ಇದೆ, ಅಂದ್ರೆ ಇನ್ನರ್ ಯೂನಿಯನ್ ಇದೆ ಕೆಲವರದ್ದು ಔಟರ್ ಯೂನಿಯನ್ಸ್ ಇದೆ. ಇಲ್ಲಿ 2 ಯೂನಿಯನ್ ಇದೆ. ಏಂಜಲ್ ನಂಬರ್ 1 2 3, ಬಿ ಪಾಸಿಟಿವ್, ಎವ್ರಿಥಿಂಗ್ ಈಸ್ ಅಲೈನಿಂಗ್ ಟುವರ್ಡ್ಸ್ ಯೂನಿಯನ್. ನಿಮ್ಗೆ 1 2 3 ನಂಬರ್ ತುಂಬಾ ಕಾಣಿಸ್ತಿರ್ಬೋದು. ಇದೆಲ್ಲ ನಿಮಗೆ ಯೂನಿಯನ್ ಇದೆ, ಇನ್ನರ್ ಯೂನಿಯನ್ ಇರ್ಬೋದು. 5D ಯೂನಿಯನ್, ಫಸ್ಟ್ 5D ಯೂನಿಯನ್ ಆಗ್ಬೇಕು ನಿಮ್ಮ ಮ್ಯಾಸ್ಕುಲೈನ್, ನೆಕ್ಸ್ಟ್ 3D ಯೂನಿಯನ್ ಆಗ್ತದೆ. ಇಲ್ಲಿ ನಿಮ್ಗೆ ನಂಬರ್ ಸಿಂಕ್ರೊನಿಸಿಟಿ ಬಗ್ಗೆ ತುಂಬಾ ಅಟೆನ್ಷನ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರಿ ರೋಸ್ ಕ್ವಾರ್ಟರ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಮ್ಯಾಸ್ಕುಲೈನ್ ಈ ಕಡೆ ಇರ್ತದೆ, ಫೆಮಿನೈನ್ ಈ ಕಡೆ ಇರ್ತದೆ. ಡಿವೈನ್ ಮೆಸೇಜ್ ಜೊತೆ ಅವರ ಎನರ್ಜಿ ತೆಗಿತಿದ್ದೇನೆ. ಈ ಜನರಲ್ ರೀಡಿಂಗ್ ಎಸ್ ಗೈಡೆನ್ಸ್ ಆಗಿ ತಕೊಳ್ಳಿ. ಇದು ಎನರ್ಜಿ ಇರ್ತದೆ ಮ್ಯಾಸ್ಕುಲೈನ್ ಮತ್ತೆ ಫೆಮಿನೈನ್. ನೋಡ್ತಿರುವವರು ಮೇಲ್ ಇರ್ಬೋದು, ಫೆಮಿಲ್ ಇರ್ಬೋದು. ಇದು ನಿಮ್ಮ ಫೆಮಿನೈನ್ ಅಥವಾ ಮ್ಯಾಸ್ಕುಲೈನ್ ಇಲ್ಲದೆ ಇದ್ದಿರ್ಬೋದು. ಮ್ಯಾಸ್ಕುಲೈನ್ಗೆ ಹೀಲ್, ಅಪಾಯಿಂಟ್ಮೆಂಟ್, ಟೈಮ್ ಟು ಫಾರ್ಗಿವ್, soulmate, clearing core wounds. Feminine, divine creativity, receiving cosmic intelligence, rebirth, personal freedom, unleashed. General ಆಗಿ ತೆಗೆದಿದ್ದೇನೆ 2 ಕಾರ್ಡ್. Reprogram your soul, release, raise, reclaim, breakthrough, processing karmic debris. The generator, staying grounded. ಇಲ್ಲಿ ಜನರಲ್ ಆಗಿ ಒಂದು ಮೆಸೇಜ್ ಏನಂತ ಹೇಳಿದ್ರೆ, ಫಸ್ಟ್ ಮ್ಯಾಸ್ಕುಲೈನ್ ಮತ್ತೆ ಫೆಮಿನೈನ್ ಇಬ್ಬರಿಗೂ ರೀಪ್ರೋಗ್ರಾಮ್ ಯುವರ್ ಸೋಲ್ ಅಂತ ಹೇಳಿ ಬಂದಿದೆ. ರಿಲೀಸ್, ರೈಸ್ ಅಂಡ್ ರೀಕ್ಲೇಮ್. ನೀವು ಹಳೆದೆಲ್ಲ ರಿಲೀಸ್ ಮಾಡಬೇಕು, ನೀವು ರೈಸ್ ಮಾಡಬೇಕು, ರೀಕ್ಲೇಮ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬ್ರೇಕ್ ಥ್ರೂ, ಪ್ರೊಸೆಸಿಂಗ್ ಕಾರ್ಮಿಕ್ ಡಿಕ್ರೀಸ್. ನಿಮ್ಮಲ್ಲಿ ಏನು ಕಾರ್ಮಿಕ್ ಇದೆಯಾ ಅದರಿಂದ ನೀವು ಹೊರಗೆ ಬರಬೇಕು, ಹೀಲ್ ಆಗ್ಬೇಕು. ಅಂದ್ರೆ ಅದನ್ನೆಲ್ಲ ನೀವು ಲೆಟ್ ಗೋ ಮಾಡಿದಾಗ ನೀವು ಲೈಟ್ ಅಪ್ ಆಗ್ತೀರಿ. ಸೊ ಇದೆಲ್ಲ ನಿಮ್ದು ಕಾರ್ಮಿಕ್ ಪ್ಯಾಟರ್ನ್ ಇರ್ಬೋದು. ಸೊ ಆ ಕಾರ್ಮಿಕ್ ಪ್ಯಾಟರ್ನ್ ಇಂದ ಇಷ್ಟು ಟೈಮ್ ಅಂತ ಇರ್ತದೆ ನಮ್ಗೆ ಕಾರ್ಮಿಕ್ ಜೊತೆ, ನಾವು ಕರ್ಮ ಕ್ಲಿಯರ್ ಇರ್ತದೆ ಅವ್ರ ಜೊತೆ. ಸೊ ಅವ್ರ ಜೊತೆ ನೀವು ಕರ್ಮ ಕ್ಲಿಯರ್ ಮಾಡ್ಬೇಕು ಇಷ್ಟು. ಸೊ ಅದರಿಂದ ನೀವು ಹೊರಗೆ ಬಂದು ನಿಮ್ಮ ಬಾಡಿಯನ್ನು ನೀವು ಲೈಟ್ ಅಪ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಇದೆಲ್ಲ ಮತ್ತಷ್ಟು ನೀವು ಕರ್ಮ ಕ್ರಿಯೇಟ್ ಮಾಡ್ಕೊಳ್ಬೇಡಿ ಅವ್ರ ಜೊತೆ ಇದ್ದು. ಸೊ ಈ ಕಾರ್ಮಿಕ್ ರಿಲೇಶನ್ಶಿಪ್ ಇಂದ ಅಥವಾ ಕಾರ್ಮಿಕ್ ಪ್ರೊಸೆಸ್ ಇಂದ ಹೊರಗೆ ಬರೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಆದ್ರೆ ಅದರಲ್ಲೇ ಇದ್ರೆ ನಿಮ್ಮ ಈ ಜರ್ನಿ ನೀವು ಹಿಂದೆನೆ ಉಳಿತದೆ. ಸೊ ಇದರಿಂದ ಹೊರಗೆ ಬನ್ನಿ, ಬ್ರೇಕ್ ಥ್ರೂ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಎಲ್ಲರನ್ನು ನೀವು ಹೀಲಿಂಗ್ ತಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಮ್ಯಾಸ್ಕುಲೈನ್ಗೆ. ಮ್ಯಾಸ್ಕುಲೈನ್ ರೀಡಿಂಗ್ ತೆಗಿತಿದ್ದೇನೆ. ಇದು ಯಾವ ರೀತಿ ಹೀಲಿಂಗ್ ಅಂತ ಹೇಳಿದ್ರೆ, ಸೋಲ್ಮೇಟ್ ಇದ್ದಿರ್ಬೋದು, ಇವ್ರು ನಿಮ್ದು ರೊಮ್ಯಾಂಟಿಕ್ ಪಾರ್ಟ್ನರ್ ಇರ್ಬೋದು ಅಥವಾ ಫ್ರೆಂಡ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಅಂದ್ರೆ ಇದು ಲವ್ ಎಟ್ ಫಸ್ಟ್ ಸೈಟ್ ಆದ್ರೂ ಇರ್ಬೋದು. ಅವ್ರು ನೋಡಿದ ತಕ್ಷಣ ಇವ್ರು ನಮ್ಗೆ ತುಂಬಾ ಫ್ಯಾಮಿಲಿಯರ್ ಅಂತ ಅನಿಸ್ಬಿಡ್ತದೆ, ತುಂಬಾ ಪರಿಚಿತರು ಅಂತ ಹೇಳಿ. ಇದು ಈ ಸೋಲ್ಮೇಟ್ ಹೇಗಂತ ಹೇಳಿದ್ರೆ, ಇವರು ತುಂಬಾ ಜನ್ಮಗಳಿಂದ ನಮ್ ಜೊತೆ ಇದ್ದು, ಆದ್ರೆ ನಮ್ಮ ಆತ್ಮಕ್ಕೆ ಗೊತ್ತಿರ್ತದೆ ಇವರು ನನಗೆ ಪರಿಚಯ ಇದೆ ಅಂತ ಹೇಳಿ ನಮ್ಮ ಆತ್ಮಕ್ಕೆ ಗೊತ್ತಿರ್ತದೆ. ಆದ್ರೆ ನಮ್ಮ ಮನಸ್ಸಿಗೆ ಗೊತ್ತಾಗದೇ ಇದ್ದಿರ್ಬೋದು. ಸೊ ನಮ್ಮ ಮನಸ್ಸು ಅಂತ ಏನೋ ಹೇಳ್ತದೆ ಇವ್ರು ನಮ್ಗೆ ತುಂಬಾ ಪರಿಚಯ ಇದ್ದಾರೆ ಅಂತ ಹೇಳಿ. ಈ ಸೋಲ್ಮೇಟ್ ನಮ್ಮ ರೊಮ್ಯಾಂಟಿಕ್ ಪಾರ್ಟ್ನರ್ ಇರ್ಬೋದು, ಅಥವಾ ಅಪ್ಪ ಅಮ್ಮ ಇರ್ಬೋದು, ಮಕ್ಕಳಿರ್ಬೋದು, ಅಣ್ಣ ತಮ್ಮ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಸೊ ಇವರು ನಮ್ಮ ಸೋಲಿಗೆ ತುಂಬಾ ಹತ್ರ ಆದವರು ಅಂತ ಹೇಳ್ತಿದ್ದಾರೆ. ಇವರಂತೂ ನಮ್ಗೆ ಫಸ್ಟ್ ನೋಡಿದ ತಕ್ಷಣ ಇವರು ನಮ್ಗೆ ತುಂಬಾ ಫ್ಯಾಮಿಲಿಯರ್, ಅಂದ್ರೆ ಇವ್ರಿಗೂ ನಮ್ಗೆ ಏನೋ ನಂಟಿದೆ ಅಂತ ನಮ್ಗೆ ಅನಿಸ್ತಿರ್ತದೆ. ಸೊ ಇವರು ನಮ್ಗೆ ಕೆಲವರು ಪಾಠ ಕಲಿಸ್ತಾರೆ, ಕೆಲವರು ನಮ್ಮನ್ನು ಸ್ಪಿರಿಚುವಲಿ ಅಪ್ಲಿಫ್ಟ್ ಮಾಡ್ತಾರೆ. ಸೊ ಇದೆಲ್ಲ ಅಂದ್ರೆ ನಿಮ್ಗೂ ಅವರಿಗೂ ಒಂದು
ನೋವಿರ್ಬೋದು, ಆದ್ರೆ ಏನಾದ್ರೂ ಈ ಹಿಂದಿನ ಜನ್ಮದಲ್ಲಿ ನಿಮ್ಗೂ ಅವರಿಗೂ ಏನಾದ್ರೂ ಜಗಳ ಆಗಿರ್ಬೋದು, ಏನಾದ್ರೂ ನೋವಿರ್ಬೋದು, ಅದನ್ನ ನೀವು ಹೀಲ್ ಮಾಡದೇ ಇದ್ರೆ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರ್ತದೆ. ಸೊ ಅದು ಈಗ ಈ ಜನ್ಮದಲ್ಲಿ ನಿಮ್ಗೆ ಇವರನ್ನ ರಿಜೆಕ್ಷನ್ ಮಾಡ್ತಾರಾ ಅಥವಾ ನಾನು ಬಿಟ್ಟು ಹೋಗ್ತಾರಾ ಅಂತ ಹೇಳಿ ನಿಮ್ಗೆ ಒಂಥರ ಅಂದ್ರೆ ಹೆದರಿಕೆ, ನೀವು ಟ್ರಿಗರ್ ಆಗ್ತಾ ಇರ್ತೀರಿ. ಸೊ ಅದನ್ನ ನೀವು ಹೀಲ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಇದು ನಿಮ್ಗೆ ಹಿಂದಿನ ಜನ್ಮದಲ್ಲೇ ಬಂದಿರ್ತದೆ ಈ ರಿಜೆಕ್ಷನ್, ಅಂದ್ರೆ ಇವ್ರನ್ನ ಅಂದ್ರೆ ಅಕ್ಸೆಪ್ಟ್ ಮಾಡೋದಿಲ್ಲ, ರಿಜೆಕ್ಟ್ ಮಾಡ್ತಾರ ಅಂತ ಹೇಳಿ ಒಂದು ನಿಮ್ಗೆ ಹೆದರಿಕೆ. ಸೊ ಅದರಿಂದ ನೀವು ಹೊರಗೆ ಬರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ನೀವು ಎಲ್ಲವನ್ನು ಮರಿಬೇಕು ಅಂತ ಹೇಳ್ತಾರೆ, ಎಲ್ಲವನ್ನು ಕ್ಷಮೆ ಕೊಡ್ಬೇಕು, ನೀವು ಹೀಲಿಂಗ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಎಲ್ಲಾ ನೋವುಗಳು ನಿಮ್ಗೊಂದು ಪಾಠ ಕಲಿಸ್ಲಿಕ್ಕೆ ಬಂದಿದ್ದಾರೆ. ಈ ಕಾರ್ಮಿಕೆಲ್ಲ ಇವರು ನಮ್ಮ ಟೀಚರ್ಸ್ ಲೈಫ್ ಅಲ್ಲಿ. ಸೊ ಅವರೆಲ್ಲವನ್ನು ನೀವು ಕ್ಷಮೆ ಕೊಟ್ಟು ಇದರಿಂದ ನನ್ನ ಜರ್ನಿ ಮುಂದೆ ಹೋಗ್ತದೆ ಅಂತ ಹೇಳಿ ನೀವು ಹೀಲಿಂಗ್ ತಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಎನರ್ಜಿ ತೆಗಿತಿದ್ದೇನೆ. ಮೆಸ್ಕಲೈನ್ ಯಾವ ಎನರ್ಜಿಯಲ್ಲಿ ಇದ್ದಾರೆ ಅಂತ ಹೇಳಿ ನೋಡುವ. ಲೈಫ್ ಲೆಸನ್ ಅಂಡ್ ಹೀಲಿಂಗ್, ಇಲ್ಲೂ ಹಾಗೆ ಬಂದಿದೆ. ನಿಮ್ಮ ಜೀವನದಲ್ಲಿ ಯಾವ್ದು ಲೆಸನ್ ಇದೆಯಾ ಅದೆಲ್ಲ ನೀವು ಪಾಠ ಕಲಿತು ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಹೀಲಿಂಗ್ ತಗೊಳ್ಬೇಕು. ಟ್ವಿನ್ ಫ್ಲೇಮ್ ಟೆಲಿಪತಿ, ಇಲ್ಲಿ ನೀವು ಟ್ವಿನ್ ಫ್ಲೇಮ್ ಟೆಲಿಪತಿ ಮಾಡ್ತಿರ್ಬೋದು. ಇಲ್ಲಿ ನಿಮ್ಗೆ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ನಿಮ್ಗೆ ಈ ಜರ್ನಿಗೆ ಅಂದ್ರೆ ನೀವು ಟ್ವಿನ್ ಫ್ಲೇಮ್ ಜೊತೆ ಯೂನಿಯನ್ ಆಗ್ಲಿಕ್ಕೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಯೂನಿಯನ್ ಆಗಿ ನಿಮ್ಮ ಜರ್ನಿಯನ್ನು ನೀವು ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿ. ಸಪರೇಷನ್ ಅಲ್ಲಿ ಇದ್ದಿರ್ಬೋದು, ಈಗ ನೀವು ಅವರು ಸಪರೇಷನ್ ಅಲ್ಲಿ ಇದ್ದಿರ್ಬೋದು. ಸೊ ಅದು ನ್ಯೂ ಬಿಗಿನಿಂಗ್ ಆಗುದಿದೆ ಅಂತ ಹೇಳ್ತಿದ್ದಾರೆ. ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀವು ಹೀಲಿಂಗ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ತುಂಬಾನೇ ನೋವಿದೆ ಮನಸ್ಸಿಗೆ. ಸೆಲ್ಫ್ ರೆಸ್ಪೆಕ್ಟ್, ನಿಮ್ಮ ನೀವು ಪ್ರೀತಿಸ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ಬೇರೆಯವರಿಂದ ರಿಜೆಕ್ಷನ್ ಆಗೋದು ಅಥವಾ ಹೆದರಿಕೆ ಇರೋದು, ಅವ್ರು ಏನ್ ತಿಳ್ಕೊತಾರ, ಅವ್ರು ಏನ್ ಮಾಡ್ತಾರೆ ಅನ್ನೋ ಬದಲು ನಿಮ್ಮ ನೀವು ರೆಸ್ಪೆಕ್ಟ್ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಮ್ಯಾಸ್ಕುಲೈನಿಗೆ. ನೀವು ನಿಮ್ಮ ಜೀವನದಲ್ಲಿ ಆದ ನೋವಿನಿಂದಾಗಿ ಪಾಠ ಕಲಿಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ ಚಾನ್ಸ್ ಬಂದಿದೆ ಯೂನಿವರ್ಸ್ ಕಡೆಯಿಂದ ನಿಮಗೆ. ಇನ್ನೊಂದ್ಸಲ ಈ ಜರ್ನಿ ಕಡೆ ನೋಡಿ ಅಂತ ಹೇಳಿ. ಇಲ್ಲಿ ನೀವು ತುಂಬಾ ಎಮೋಷನಲ್ ಆಗಿ ಈ ಬರ್ಡನ್ ತಗೊಳ್ಳಿಕ್ಕಾಗದೆ ತುಂಬಾ ಎಮೋಷನಲ್ ಆಗಿ ಇನ್ನೊಬ್ಬರಿಗೆ ನೀವು ಸರೆಂಡರ್ ಆಗಿರ್ಬೋದು. ಸೊ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನೀವು ಕಿಂಗ್ ಅಥವಾ ಕ್ವೀನ್ ರೋಲ್ ಇರ್ಬೇಕು. ಸೊ ನಿಮ್ ಜೀವನದಲ್ಲಿ ಏನೋ ಒಂದು ನೇಚರ್ ಎಂಟ್ ಆಗ್ತಿರ್ಬೋದು, ಯಾವುದೋ ಒಂದು ನಿಗೂಢ ರಹಸ್ಯ ನಿಮಗೆ ಗೊತ್ತಾಗ್ಬೋದು. ಸೊ ನೀವೇನಾದ್ರೂ ಕಲಿಬಹುದು, ಮತ್ತೆ ಪ್ರೀಸ್ಟ್ ಆಗ್ಬೋದು. ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಜೀವನದಲ್ಲಿ. ಒಂದು ಸೋಲ್ ಪರ್ಪಸ್ ಕಡೆ ನೋಡ್ಬೇಕು, ತುಂಬಾ ಇಂಪಾರ್ಟೆಂಟ್. ಈ ಬರ್ಡನ್ ಇಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಕ್ಲಾರಿಟಿ ಇರ್ಬೇಕು ನಿಮ್ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಇದೊಂಥರ ಯಶಸ್ಸಿನ ದಿಕ್ಕಿನ ಹತ್ರ ಹೋಗ್ಬೇಕಿದ್ರೆ ಕ್ಲಾರಿಟಿ ಇರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಫೈಲ್ ನಂಬರ್ 2 ಮ್ಯಾಸ್ಕುಲೈನ್ಗೆ. ಏಂಜಲ್ ನಂಬರ್ 1 2 3, ಬಿ ಪಾಸಿಟಿವ್, ಎವ್ರಿಥಿಂಗ್ ಈಸ್ ಅಲೈನಿಂಗ್ ಟುವರ್ಡ್ಸ್ ಯೂನಿಯನ್. ನಂಬರ್ ಸಿಂಕ್ರೋನಿಸಿಗೆ ಅಟೆನ್ಷನ್ ಕೊಡಿ ಅಂತ ಹೇಳ್ತಿದ್ದಾರೆ. ಕಾನ್ಫ್ಲಿಕ್ಟ್, ಕಮ್ ಔಟ್ ಆಫ್ 3D ಫಿಯರ್ಸ್ ಅಂಡ್ ರಿಸಾಲ್ವ್ ದ ಕಾನ್ಫ್ಲಿಕ್ಟ್ಸ್. ಪೀಸ್ ಈಸ್ ಆನ್ ದ ವೇ ಟುವರ್ಡ್ಸ್ ಯು. ಈ ಭೂಮಿ ಮೇಲೆ ನಿಮ್ಗೆ ಏನಾದ್ರೂ ಸಮಸ್ಯೆ ಅಂತ ಅನಿಸ್ತಿರ್ಬೋದು, ರಿಸಾಲ್ವ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಶಾಂತಿ ಬರ್ತಾ ಇದೆ, ಶಾಂತಿ ನೆಮ್ಮದಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ಹೀಲಿಂಗ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಇನ್ವೈಟ್ ಯುವರ್ ಟ್ವಿನ್ ಫ್ಲೇಮ್, ಸ್ಟೆಪ್ ಇನ್ ಟು ಯುವರ್ ಆಕ್ಷನ್ ಟು ಕ್ರಿಯೇಟ್ ಚೇಂಜ್. ಇಲ್ಲಿ ನೀವು ನಿಮ್ಮ ಟ್ವಿನ್ ಫ್ಲೇಮ್ ಅನ್ನು ಇನ್ವೈಟ್ ಮಾಡ್ಬೇಕಾಗ್ತದೆ, ಅಥವಾ ನೀವು ಟ್ವಿನ್ ಫ್ಲೇಮ್ ಜೊತೆ ನೀವು ಯೂನಿಯನ್ ಆಗ್ಬೇಕಾಗ್ತದೆ. ಇಲ್ಲಿ ಇದು ಪರ್ಮನೆಂಟ್ ಇರ್ಬೋದು ಅಥವಾ ಹಾರ್ಮೋನಿ ಯೂನಿಯನ್ ಇರ್ಬೋದು. ಚೇಂಜ್ ತರಬೇಕು ಅಂತ, ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಹೀಲ್ ಆಗಿ. ಇಲ್ಲಿ ನಿಮ್ಗೆ ಎಮೋಷನಲಿ ಬ್ರೋಕನ್ ಅಂತ ಅನಿಸ್ತಿರ್ಬೋದು, ನೀವು ತುಂಬಾ ಎಮೋಷನಲಿ ಬ್ರೇಕಪ್ ಆಗಿರ್ಬೋದು. ಯುವರ್ ಸೋಲ್ ಈಸ್ ಯಾರೇ ಫಾರ್ ಇಟ್ಸ್ ಕೌಂಟರ್ ಪಾರ್ಟ್, ಫಿಸಿಕಲ್ ಮೀಟಿಂಗ್ ಇಸ್ ಗೆಟಿಂಗ್ ಕ್ಲೋಸರ್. ನಿಮ್ಮ ಸೋಲ್ ಜೊತೆ ಅಥವಾ ನಿಮ್ಮ ಡಿವೈನ್ ಫ್ಯಾಮಿಲಿ ಜೊತೆ ನಿಮ್ಮ ಮೀಟಿಂಗ್ ಇಲ್ಲಿ ತುಂಬಾ ಹತ್ರ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಟ್ವಿನ್ ಫ್ಲೇಮ್ ಅಂದಾಗ ಅವರ ಇನ್ವೈಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಬೇಡಿ. ಇದು ನಿಮ್ದು ಜರ್ನಿ ಇರ್ತದೆ, ಇದು ಎನರ್ಜಿ ಮೇಲೆ ಇರ್ತದೆ. ಪೇಷನ್ಸ್ ಅಲ್ಲಿ ಇರಿ ಅಂತ ಹೇಳ್ತಿದ್ದಾರೆ. ಬಿ ಕಾಮ್ ಅಂಡ್ ಪೇಷಂಟ್, ದ ಸಿಚುವೇಶನ್ ರಿಕ್ವೈರ್ ಮೋರ್ ಟೈಮ್. ನಿಮಗೇನು ಟೈಮ್ ಬೇಕಾಗ್ತದೆ, ಫ್ರಸ್ಟ್ರೇಟೆಡ್ ಇರ್ಬೋದು. ಇದೊಂಥರ ಕಾರ್ಮಿಕ್ ರಿಲೀಸ್. ಸೊ ಹಾರ್ಟ್ ಬ್ರೋಕನ್ ಅಂತ ಫೀಲ್ ಆಗಬೇಡಿ ಅಂತ ಹೇಳ್ತಿದ್ದಾರೆ. ತುಂಬಾ ಇಲ್ಲಿ ನಿಮಗೆ ಹಾರ್ಟ್ ಬ್ರೇಕ್ ಆಗಿದೆ, ಹೀಲಿಂಗ್ ಬೇಕು ಡಿವೈನ್ ಮ್ಯಾಸ್ಕುಲೈನ್ಗೆ. ಇಲ್ಲಿ ಡಿವೈನ್ ಫೆಮಿನೈನ್ಗೆ ಯೂನಿವರ್ಸ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಒಂದು ಡಿವೈನ್ ಕ್ರಿಯೇಟಿವಿಟಿ ನಿಮಗೆ ಕೊಟ್ಟಿದ್ದಾರೆ. ಅಂದ್ರೆ
ಅದೊಂಥರ ನಿಮ್ದು ತುಂಬಾ ಸೈಕಿಕ್ ಗಿಫ್ಟ್ ಇರ್ಬೋದು. ಸೊ ಅದನ್ನ ನೀವು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಸೈಕಿಕ್ ಗಿಫ್ಟ್ ಕೊಟ್ಟಿದ್ದಾರೆ, ಒಂಥರ ಕ್ರಿಯೇಟಿವಿಟಿ ಕೊಟ್ಟಿದ್ದಾರೆ, ಅದನ್ನ ನೀವು ಜನಗಳಿಗೆ ಕೊಡ್ಬೇಕು ಅಂತ ಹೇಳಿ. ಇದೊಂಥರ ನಿಮಗೆ ಸೆಕೆಂಡ್ ಚಾನ್ಸ್ ಇದೆ. ಅಂದ್ರೆ ಇಲ್ಲಿ ಕಟ್ಟಿ ಹಾಕೊಂಡಿರ್ಬೋದು, ಅರೆ ನೋವಿನಿಂದಾಗಿ ನಿಮ್ಮ ನೀವೇ ಕ್ರಿಯೇಟಿವಿಟಿ ಇದ್ದು ನೀವು ಸುಮ್ಮನೆ ಇದ್ದಿರ್ಬೋದು. ಸೊ ನಿಮ್ಮಲ್ಲಿ ಇದು ನಿಮಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ, ರೀಬರ್ತ್ ಎನರ್ಜಿ ಇದೆ. ಅಂದ್ರೆ ಇದೊಂಥರ ನಿಮ್ಮ ಹೊಸ ಅಧ್ಯಾಯ ಶುರು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಗ್ರೌಂಡ್ ಆಗಿರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರೂಟ್ ಚಕ್ರ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ನೀವೇನಾದ್ರೂ ಕ್ವಶನ್ ಕೇಳ್ತಿದ್ರೆ ಅದಕ್ಕೆ ಆನ್ಸರ್ ನಿಮಗೆ ಏಂಜಲ್ಸ್ ಕೊಡ್ತಿದಾರ ಅಂತ ಹೇಳ್ತಿದ್ದಾರೆ, ಅಥವಾ ನೀವು ಯಾವ ದೇವರು ಅಂತ ನಂಬಿದ್ದೀರಾ ಅಂತ ಹೇಳಿ. ಲಿವ್ ಇನ್ ದ ಮೊಮೆಂಟ್, ಈ ಕ್ಷಣದಲ್ಲಿ ಜೀವಿಸಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಹಾರ್ಟ್ ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹೀಲಿಂಗ್ ಆಗ್ಬೇಕು. ನಿಮ್ಮ ಹಾರ್ಟ್ ಚಕ್ರ ತುಂಬಾ ನೋವಾಗಿದೆ. ನಿಮ್ಮ ಜೀವನದಲ್ಲಿ ಕಾರ್ಮಿಕ್ ಪಾರ್ಟ್ನರ್ ಇರ್ಬೋದು, ಇವರು ತುಂಬಾ ನಿಮ್ಮ ಲೈಫ್ ಅಲ್ಲಿ ಪ್ಲೇ ಮಾಡಿದ್ದಾರೆ. ಸೊ ನಿಮಗೆ ಲಾಯಲ್ಟಿ ಇರೋಬ್ರು ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಕನೆಕ್ಷನ್ ಮೇಲೆ ವರ್ಕ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸದ್ಯದಲ್ಲೇ ಬರೋದಿದೆ. ನಿಮ್ಮ ಕ್ರಿಯೇಟಿವಿಟಿ ಏನಿದೆಯಾ, ಇಂಟೆಲಿಜೆನ್ಸ್, ಅದನ್ನ ನೀವು ರಿಸೀವ್ ಮಾಡಿ ಅಂತ ಹೇಳ್ತಿದ್ದಾರೆ. ಇದೊಂದು ಹೊಸ ಜರ್ನಿ ಸ್ಟಾರ್ಟ್ ಆಗೋದಿದೆ. ಇಷ್ಟ ತನಕ ನಿಮ್ಮ ನೀವು ಕಟ್ಟಿ ಹಾಕೊಂಡಿರ್ಬೋದು, ಯಾವ್ದು ಎಡಿಕ್ಷನ್ ಅಲ್ಲಿ ಇದ್ದಿರ್ಬೋದು ನಿಮ್ಮ ಮ್ಯಾಸ್ಕ್ಯುಲೈನ್ ಬಗ್ಗೆ. ಅದರಿಂದ ನೀವು ಹೊರಗೆ ಬರ್ಬೇಕು, ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇದೊಂಥರ ಪವರ್ಫುಲ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ಒಂದು ಸೆಲೆಬ್ರೇಷನ್ ಮಾಡೋರಿದ್ದೀರಿ ನೀವು, ಒಂದು ಎಂಪ್ರೆಸ್ ರೋಲಿಗೆ ಬರೋರಿದ್ದೀರಿ. ಇಲ್ಲಿ 3 ಮೇಜರ್ ಕಾರ್ಡ್ ಬಂದಿದೆ. ನಿಮ್ ಜೀವನದಲ್ಲಿ ಮೇಜರ್ ಚೇಂಜಸ್ ಇದೆ. ಸೊ ನಿಮ್ಗೆ ಎಲ್ಲಾನು ನೀವು ಒಂಥರ ಫೆಮಿನೈನ್ ಎನರ್ಜಿ ಅಂತಲೇ ಹೇಳ್ಬೋದು, ನರ್ಚರಿಂಗ್ ನೇಚರ್, ತುಂಬಾ ಕಂಪ್ಯಾಷನ್ ರೋಲಿಗೆ ಬರುವವರಿದ್ದೀರಿ. ನಿಮ್ಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ಫೆಮಿನೈನಿಗೆ, ಇದು ಎನರ್ಜಿ, ಫೆಮಿನೈನ್ ಎನರ್ಜಿ. ನೀವು ಮೇಲ್ ಇರ್ಬೋದು, ಫಿಮೇಲ್ ಇರ್ಬೋದು. ಗೋ ಔಟ್ ಸೈಡ್, ಫೀಲ್ ದ ಹೀಲಿಂಗ್ ದಟ್ ನೇಚರ್ ಬ್ರಿಂಗ್ಸ್. ನೇಚರ್ ಜೊತೆ ಮಿಂಗಲ್ ಆಗಿ ಹೊರಗಡೆ ಹೋಗಿ ಅಂತ ಹೇಳ್ತಿದ್ದಾರೆ. ನ್ಯೂ ಡೋರ್ಸ್ ಓಪನಿಂಗ್, ಎಂಪ್ರೆಸ್ ಚೇಂಜ್, ಅಪರ್ಚುನಿಟೀಸ್ ವಿಲ್ ಬಿ ಶೋವಿಂಗ್ ಅಪ್. ಜೀವನದಲ್ಲಿ ಬದಲಾವಣೆ ತನ್ನಿ ಅಂತ ಹೇಳ್ತಾರೆ. ಒಂದು ಹೊಸ ಡೋರ್ ತೆಗಿತಾ ಇದೆ ನಿಮ್ ಜೀವನದಲ್ಲಿ, ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಮೆಡಿಟೇಷನ್, ಮೂವ್ ಇನ್ಸೈಟ್ ಟು ಬ್ರಿಂಗ್ ಕ್ಲಾರಿಟಿ ಅಂಡ್ ಇನ್ಸೈಟ್. ನೀವು ಮೆಡಿಟೇಷನ್ ಮಾಡ್ಬೇಕು, ಇಲ್ಲಿ ಚಕ್ರ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಚಕ್ರ ಬ್ಯಾಲೆನ್ಸ್ ಇದ್ದಾಗಿ ನಿಮಗೆ ಕ್ಲಾರಿಟಿ ಬರ್ತದೆ, ನಿಮ್ಮ ಒಳಗೆ ಏನು ನಡೀತಾ ಇದೆ ಅದೆಲ್ಲ ಗೊತ್ತಾಗ್ತಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಟ್ವಿನ್ ಫ್ಲೇಮ್ ಅನ್ನು ಇನ್ವೈಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸ್ಟಾರ್ ಸೀಡ್ಸ್ ಇದ್ದಾರೆ ಕೆಲವರು ನೋಡ್ತಿರುವವರು. ಯುವರ್ ಸೋಲ್ಸ್ ಒರಿಜಿನ್, ಸ್ಟಾರ್ ಸೀಡ್ಸ್ ಇರ್ಬೋದು, ಬೇರೆ ಯಾವ್ದು ಬೇಕಾದ್ರೂ ಇರ್ಬೋದು. ನೀವು ಸ್ಟಾರ್ ಸೀಡ್ಸ್ ಟ್ವಿನ್ ಫ್ಲೇಮ್ ಇರ್ಬೋದು, ಅಥವಾ ನೀವು ಇಂಡಿಗೋ ಟ್ವಿನ್ ಫ್ಲೇಮ್ಸ್ ಇರ್ಬೋದು, ಸೈಲೆಂಟ್ ಟ್ವಿನ್ ಫ್ಲೇಮ್ ಇರ್ಬೋದು, ಯಾರು ಬೇಕಾದ್ರೂ ಇದ್ದಿರ್ಬೋದು. ಸೊ ನಿಮ್ಮ ಸೋಲ್ಸ್ ಒರಿಜಿನ್ ನೋಡ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ರೆಕಗ್ನೈಸ್ ಯುವರ್ ಟ್ರೂ ಹೋಮ್ ಅಂಡ್ ಐಡೆಂಟಿಟಿ. ಅಂದ್ರೆ ನೀವು ಈ ಭೂಮಿ ಮೇಲೆ ಬಂದವರಲ್ಲ, ನೀವು ಬೇರೆ ಗ್ರಹಗಳಿಂದ ಬಂದವರು. ನೀವೊಂದು ಸೋಲ್ ಪರ್ಪಸ್ಗೋಸ್ಕರ ಈ ಭೂಮಿಯ ವೈಬ್ರೇಷನ್ ಜಾಸ್ತಿ ಮಾಡ್ಲಿಕ್ಕೆ ಬಂದವರು. ಸೊ ನಿಮ್ಮ ಒರಿಜಿನ್ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಭೂಮಿ ಮೇಲೆ ಇರುವವರಿಗೆ ನಿಮ್ಮನ್ನು ಕಂಪೇರ್ ಮಾಡಿಕೊಂಡು ತುಂಬಾ ದುಃಖದಲ್ಲಿ ಇರಬೇಡಿ ಅಂತ ಹೇಳ್ತಿದ್ದಾರೆ. ಪೇಷನ್ಸ್ ಇರ್ಲಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಸ್ವಲ್ಪ ಟೈಮ್ ಬೇಕಾಗ್ಬೋದು, ಆದ್ರೆ ನಿಮ್ಗೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ ನಿಮ್ ಜೀವನದಲ್ಲಿ. ಥಿಂಕ್ ಟ್ವೈಸ್ ಅಂತ ಹೇಳ್ತಾರೆ. ಸಮಥಿಂಗ್ ಇಸ್ ನಾಟ್ ಟು ಯುವರ್ ಹೈಯೆಸ್ಟ್ ಗುಡ್. ಇಲ್ಲಿ ನಿಮ್ಗೆ ಯಾವ್ದು ಒಳ್ಳೇದಲ್ಲ, ಯಾವ್ದೋ ಒಂದು ಒಳ್ಳೇದಲ್ಲ, 2 ಸಲ ಯೋಚನೆ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಜನರಲ್ ರೀಡಿಂಗ್ ಗೆ ಒಂದು ಕಾರ್ಡ್ ತೆಗಿತಿದ್ದೇನೆ. ಬ್ರೇಕ್ ಥ್ರೂ ಬರ್ತಾ ಇದೆ, ಬ್ರೇಕ್ ಥ್ರೂ ಆಗ್ಬೇಕು, ನೀವು ಇದರಿಂದ ರಿಲೀಸ್ ಮಾಡಿ ನೀವು ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನಿಮ್ಮ ಸೋಲ್ ಅನ್ನು ರೀಪ್ರೋಗ್ರಾಮ್ ಮಾಡ್ಕೋಬೇಕು. ಅಂದ್ರೆ ನೀವು ಯಾವ್ದಕ್ಕೋಸ್ಕರ ಬಂದಿದ್ದೀರಿ, ನೀವು ಇಂಟರ್ ವರ್ಕ್ ಏನ್ ಮಾಡ್ಬೇಕು, ನೀವು ಹೇಗೆ ಹೀಲಿಂಗ್ ತಗೊಳ್ಬೇಕು, ಯಾವ ಥೆರಪಿ ಮಾಡ್ಬೇಕು, ಸೊ ಎಲ್ಲ ನೀವು ಲೈಟ್ ಅಪ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಪೇ ಅಟೆನ್ಷನ್ ಫಾರ್ ದ ಸೈನ್ಸ್. ನಿಮಗೆ ಸೈನ್ಸ್ ಫೆದರ್ ಕಾಣಿಸ್ತಿರ್ಬೋದು ಅಥವಾ ನಂಬರ್ ಕಾಣಿಸ್ತಿರ್ಬೋದು. ಸೊ ಅದ್ರ ಕಡೆ ಅಟೆನ್ಷನ್ ಇರ್ಲಿ ಅಂತ ಹೇಳ್ತಿದ್ದಾರೆ. ಟೈಮ್ ಫಾರ್ ಆಕ್ಷನ್, ಇದು ಮ್ಯಾಸ್ಕುಲೈನ್ ಪ್ಲಸ್ ಫೆಮಿನೈನ್ ಇಬ್ಬರಿಗೂ ಈಗ ನೀವು ಆಕ್ಷನ್ ತಗೊಳ್ಳುವಂತ ಟೈಮ್ ಬಂದಿದೆ ಅಂತ ಹೇಳ್ತಿದ್ದಾರೆ. ನ್ಯೂ ಲವ್, ಹೊಸ ಪ್ರೀತಿ, ನಿಮ್ ಜೀವನದಲ್ಲಿ ಒಂದು ಹೊಸ ಪ್ರೀತಿ ಬರ್ತಾ ಇದೆ. ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀವು ತುಂಬಾ ದುಃಖದಲ್ಲಿ ಇಟ್ಕೊಂಡಿದ್ದೀರಿ. ನೀವು ಪ್ರೀತಿ ಮಾಡಿದ್ರೆ ಮಾತ್ರ ನಿಮ್ಮ ಪಾರ್ಟ್ನರ್ ಇಲ್ಲಿ ಕರೆಕ್ಟ್ ಆಗ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು ನಿಮ್ಮ ಜೀವನದಲ್ಲಿ. ಸೊ ತುಂಬಾನೇ ಇಲ್ಲಿ ನೀವು ಫೀಲಿಂಗ್ ಮಾಡ್ಕೊಳ್ತಿದ್ದೀರಿ. ನಿಮ್ಮ ಪಾರ್ಟ್ನರ್ ಜೊತೆ ಥರ್ಡ್ ಪಾರ್ಟಿ ಇದ್ದಿರ್ಬೋದು, ಸಪರೇಷನ್ ಅಲ್ಲಿ ಇದ್ದಿರ್ಬೋದು. ಸೊ ಈ ಫೀಲಿಂಗ್ ಬಿಟ್ಟು ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಇದು ಜನರಲ್ ಆಗಿ ಇಬ್ಬರಿಗೂ.
Twin flames telepathy, astrological transits, universe is supporting you. Journey, expect to travel, astral experiences. ಸೊ ಇಲ್ಲಿ ನೀವು ಎಕ್ಸ್ಟ್ರಾಲ್ ಟ್ರಾವೆಲ್ ಮಾಡಿ ನೈಟ್ ನೀವು ಕಾಸ್ಮಿಕ್ ಟ್ರಾವೆಲ್ ಮಾಡ್ಬೋದು. ನಿಮ್ಮ ಟ್ವಿನ್ ಸೋಲ್ ನಿಮ್ಮ ಕನಸಲ್ಲಿ ಬರ್ಬೋದು, ಅವರನ್ನು ನೀವು ಭೇಟಿ ಆಗ್ಬೋದು. ಕನಸಲ್ಲಿ ನೀವು ಯಾವ್ದಾದ್ರು ಜಾಗ ನೋಡ್ಬೋದು, ನಿಮ್ಗೆ ಯೂನಿವರ್ಸ್ ಯಾವ್ದಾದ್ರು ತೋರಿಸ್ಬೋದು. ಇಲ್ಲಿ ಅಸ್ಟ್ರಾಲಜಿಕಲ್ ಟ್ರಾನ್ಸಿಟ್ ಅಂತ ಯೂನಿವರ್ಸ್ ಇಸ್ ಸಪೋರ್ಟಿಂಗ್ ಯು. ನೀವು ಇಲ್ಲಿ ಅಂದ್ರೆ ಇದು ನೀವು ನೋಡದ ಜಾಗ ಇರ್ಬೋದು, ಸೊ ವ್ಯಕ್ತಿಗಳು ಇರ್ಬೋದು ಅಲ್ಲಿ. ಸೊ ಅಲ್ಲಿ ನಿಮ್ಮ ಸೋಲ್ಸ್ ನಿಮ್ಮನ್ನು ಮೀಟ್ ಆಗ್ತದೆ ಅಂತ ಹೇಳ್ತಾರೆ. ಅಲ್ಲಿ ಹಿಂದೆ ನೀವು ಒಟ್ಟಿಗೆ ಇದ್ದಿರ್ಬೋದು ಆ ಜಾಗದಲ್ಲಿ. ಆ ಜಾಗಕ್ಕೆ ಈ ಜನ್ಮದಲ್ಲಿ ಯೂನಿವರ್ಸ್ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು, ಅಥವಾ ನೀವೇ ಕಾಸ್ಮಿಕ್ ಅಸ್ಟ್ರಲ್ ಟ್ರಾವೆಲ್ ಮಾಡ್ಬೋದು. ಒಂದು ಅಸ್ಟ್ರಾಲಜಿಕಲ್ ಟ್ರಾನ್ಸಿಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ ಜೀವನದಲ್ಲಿ ಗ್ರಹಗತಿಗಳು ತುಂಬಾ ಪ್ರಭಾವ ಬೀರ್ತಿದೆ. ಸೊ ಯೂನಿವರ್ಸ್ ಪ್ರಭಾವ ಬೀರ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗೋದಿದೆ ಅಂತ ಹೇಳ್ತಿದ್ದಾರೆ. ಒಂದು ಅಸ್ಟ್ರಾಲಜಿಕಲ್ ನಿಮ್ಮ ಲೈಫ್ ಚೇಂಜ್ ಆಗ್ತಿದೆ ಅಂದ್ರೆ ಮೋಸ್ಟ್ಲಿ ಜಾತಕದ ಪ್ರಕಾರ ಇರ್ಬೋದು, ನಿಮ್ಮ ದಶಗಳು ಚೇಂಜ್ ಆಗ್ಬೋದು. ಜರ್ನಿ ಇದೆ ಒಂದು, ಎಕ್ಸ್ಪೆಕ್ಟ್ ಟ್ರಾವೆಲ್. ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಹತ್ರ ಬರ್ತಿದ್ದಾರೆ, ಅಥವಾ ನೀವು ಟ್ರಾವೆಲ್ ಮಾಡಿ ಅವರ ಹತ್ರ ಹೋಗ್ಬೋದು. ಇಲ್ಲಿ ತುಂಬಾ ನಿಮ್ಮ ಲೈಫ್ ಚೇಂಜ್ ಆಗುದಿದೆ. ಇಲ್ಲಿ ಅಸ್ಟ್ರಾಲಜಿಕಲ್ ಚೇಂಜಸ್ ಇದೆ, ಪ್ಲಸ್ ಎಕ್ಸ್ಟ್ರಾಲ್ ಎಕ್ಸ್ಪೀರಿಯನ್ಸ್. ಇದು ಜನರಲ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.